ದಲಿತ ಮುಖಂಡನ ಮೇಲೆ ಹಲ್ಲೆ ಮಾಡಿ ಮಾರ್ಕಾಸ್ತ್ರದಿಂದ ಇರಿದು ಕೊಲೆ ಮಾಡಿರುವ ಘಟನೆ ಯಾದಗಿರಿ ಜಿಲ್ಲೆಯ ಶಹಪೂರು ತಾಲೂಕಿನ ಸಾತ್ಯಪುರ ಕ್ರಾಸ್ ಬಳಿ ಇಂದು ಬೆಳಿಗ್ಗೆ ನಡೆದಿದೆ. ದಲಿತ ಮುಖಂಡ ಮಾಪಣ್ಣ ಭೀಮಪ್ಪ ಬಡಿಗೇರ್ ಮದ್ರಕಿ ಕೊಲೆಯಾದವರು. ದುಷ್ಕರ್ಮಿಗಳು ಇವರ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ ಎಂದು ತಿಳಿದು ಬಂದಿದ್ದು, ಆರೋಪಿಗಳು ಯಾರೆಂದು ಪತ್ತೆಯಾಗಿಲ್ಲ. ಬೆಳಿಗ್ಗೆ ಹೇರ್ ಕಟಿಂಗ್ ಮಾಡಿಸಿಕೊಳ್ಳಲು ಅಲ್ಲಿ ಎಂಬಾತನ ಜೊತೆಗೆ ಬೈಕ್ ಮೇಲೆ ಹೋಗುತ್ತಿದ್ದಾಗ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೊಲೆಯನ್ನ ಮಾಡಿದ್ದಾರೆ ಎಂದು ಸ್ಥಳೀಯರು ತಿಳಿಸಿದರು. ಮಾಪಣ್ಣ ಸನ್ ಆಫ್ ಭೀಮಪ್ಪ ಬಡಿಯಾರ್ ಅಂತೇಳಿ, ಸೊ ಅವ್ರನ್ನ ಹಲ್ಲೆ ಮಾಡಿದರು. ಅವರು ಆ್ಯಕ್ಚುಲಿ ಟೂ ವೀಲರಲ್ಲಿ ಇನ್ನೊಬ್ಬರು ಅಲಿ ಸಾಬನ್ ಅವ್ರ ಜೊತೆ ಹೋಗ್ತಾಯಿದ್ರು. ಸೊ ಅವರು ಹೆದರ್ಕೊಂಡು ಏನು ಊರಿಗೆ ಹೋದ್ಮೇಲೆ ಊರಲ್ಲಿ ಅವರ ಸಹ ಕೊಲೆ ಆಗಿದೆ. ಸೊ ಅದರಲ್ಲಿ ಈಗ ಮೇಲ್ನೋಟಕ್ಕೆ ಇವರ ಕೊಲೆ ಮಾಡಿದ್ದು ಯಾರೋ ಹುಸೇನಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ನಾವು ಕೂಡಲೇ ಪತ್ತೆ ಮಾಡಿ ತನಿಖೆ ಮಾಡಿ ಅರೆಸ್ಟ್ ಮಾಡ್ತೀವಿ. ಹಾಗೆ ಇವರು ಊರಿಗೆ ಹೋದ್ಮೇಲೆ ಅಲ್ಲಿ ಇವರ ಒಂದು ಫಾಲೋವರ್ಸ್ ಮತ್ತು ಏನು ಅವರ ಮಕ್ಕಳು ಸೇರಿ ಮರ್ಡರ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಸಹ ಕೂಡಲೇ ಪತ್ತೆ ಮಾಡಿ ಅರೆಸ್ಟ್ ಮಾಡಿ ಸರ್. ಅಂದರೆ ಈಗ ಅಲಿ ಸಾಬಗೆ ಮಾಪಣ್ಣವ್ರ ಫ್ಯಾಮಿಲಿದವ್ರು ಮಾಡ್ಯಾರಂತ ಮಾಹಿತಿ ಸರ್. ಈಗ ಅಂದ್ರೆ ಮಾಪಣ್ಣವ್ರಿಗೆ ಈ ಹುಸೇನಿ ಅದನ್ನ ಈಗ ಪತ್ತೆ ಮಾಡಿ ಮುಂಚೆ ಒಮ್ಮೆ ಅವ್ರಿಗೆ ಇದು ಮಾಡಿತ್ತು, ಏನದು ಅಟೆಂಪ್ಟ್ ಮಾಡಿ 2014ರಲ್ಲಿ. ಸೊ ಅದೇ ಇದ್ರ ಮೇಲೆ ನಾವು ಥಿಂಕ್ ಮಾಡ್ತಾಯಿದ್ವಿ. ಸ್ವಲ್ಪ ಈಗ ಕೂಡಲೇ ಅರೆಸ್ಟ್ ಮಾಡಿ ಸರ್ ಆತ ರೌಡಿ ಶೀಟ್ರು, ಆಮೇಲೆ ಆತನ ಮೇಲೆ ಒಂದು ಸುಮಾರು ಒಂದು 20 ಕೇಸ್ ಏನೋ ದಾಖಲಾಗಿದ್ದು ಅಂತ ಮಾಹಿತಿ ಸರ್. 20 ಕೇಸ್ ಇದೆ. ಹಾಂ ಸರ್. ಯಾವ ಕೇಸ್ ಅದರಲ್ಲಿ ಬೇರೆ ಬೇರೆ ಕೇಸಸ್ ಇದ್ದಾವೆ, ಅಸಾಲ್ಟ್ ಕೇಸಸ್ ಇದ್ದಾವೆ. ಸೊ ಅದನ್ನ ಈಗ ಪತ್ತೆ ಮಾಡಿ ರೌಡಿ ಶೀಟ್ರು ಸರ್. ರೌಡಿ ಶೀಟ್ರು ಇದ್ದಾರೆ, ಮಾಪಣ್ಣ ಅಂತೇಳಿ ಅವರು ರೌಡಿ ಶೀಟರ್ ಇದ್ದಾರೆ. ಹೌದಾ ಭೀಮರಾಯಗುಡಿ ಸ್ಟೇಷನ್ ಸರ್. ಈಗ ಅಲಿ ಸಾಬನ್ ಹಂಗೆ ಐತೆ ಸರ್ ಕೊಲೆ, ಒಂದು ಮಾಪಣ್ಣಂದು ಆದಮೇಲೆ ಆಯ್ತಾ ಹೆಂಗೆ ಸರ್ ಅಂತ? ಹೌದು, ಈಗಾಗಲೇ ಹೇಳಿದಾಗೆ ಅವರು ವಾಪಸ್ ಊರಿಗೆ ಹೋದ್ಮೇಲೆ ಮದ್ದರ್ಕಿಯಲ್ಲಿ ಅಲ್ಲಿ ಮನೆಯಲ್ಲಿ ಅಲ್ಲಿ ಒಂದು ಮನೆಯಲ್ಲಿ ಮರ್ಡರ್ ಮಾಡಿದ್ರು. ಯಾರು ಸರ್ ಈ ಮಾಪಣ್ಣ ಕೊಲೆ ಮಾಡಿದವರ ಮಾಡಿದ್ರ ಅಥವಾ ಬೇರೆ ಬೇರೆಯವ್ರು ಮಾಡಿದ್ರು? ಇದು ಬೇರೆ, ಇವ್ರಿಗೆ ಮಾಡಿದವ್ರು ಬೇರೆ, ಅವ್ರಿಗೆ ಮಾಡಿದವ್ರು ಬೇರೆ ಸರ್. ಅಂದರೆ ಎಲ್ಲ ಆ್ಯಂಗಲಲ್ಲಿ ತನಿಖೆ ನಡೀತದೆ. ಓಕೆ ಸರ್, ತನಿಖೆ ಮಾಡಿ ಅರೆಸ್ಟ್ ಮಾಡಿ. ಓಕೆ ಥ್ಯಾಂಕ್ ಯು ಸರ್.